Dear all students, today I am going to take the subject what that is quantitative techniques. So in this quantitative techniques I am going to take we have 6 units in these subjects. In these 6 subjects I am going to firstly matrix and determinants. ಸೊ ಮೊದಲನೇದಾಗಿ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಏನಕ್ಕೋಸ್ಕರ ತಗೊಳ್ತಾ ಇದ್ದೀನಿ ಅಂತಂದರೆ ಮ್ಯಾಟ್ರಿಕ್ಸ್ ಅನ್ನೋದು ಸಿಂಪಲ್ ಆಗಿ ಸ್ವಲ್ಪ ಈಸಿಯಾಗಿ ಮೂವ್ ಮಾಡ್ತಾ ಹೋಗೋಣ. ಸೊ ಕಮಿಂಗ್ ಡೇಸ್ಗಳಲ್ಲಿ ನಿಮಗೆ ಆ್ಯಕ್ಚುಲಿ ಬೇರೆ ಟಾಪಿಕ್ಸ್ಗಳ ಬಗ್ಗೆ ಸ್ವಲ್ಪ ಮುಂದುವರಿತಾ ಹೋಗೋಣ. ಫಸ್ಟ್ಲಿ ನಾವು ನೋಡುವಾಗ ದಟ್ ಈಸ್ ವಾಟ್ ಮ್ಯಾಟ್ರಿಕ್ಸ್ ದಟ್ ಈಸ್ ಅ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ರೋಸ್ ಅಂಡ್ ಕಾಲಮ್. ಪ್ಲೀಸ್ ಲಿಸನ್ ಕೇರ್ಫುಲಿ. Matrix is a rectangular arrangement of rows and columns. That is called matrix. So when we come to what is examples? A matrix. See here, there is a square brackets 1, 2, 3, 4, 5, 6, 7, 8, 9. So this is one we called that is a matrix. Totally what? Matrix ಅಂತ actually ನಾವು ಇದನ್ನ ಕರಿತಾ ಹೋಗ್ತೀವಿ. ಅದನ್ನ ನಾವು ನೋಡುವಾಗ 159. This is called as what? Principal diagonal elements. 1, 5, 9 ನಾಲ್ಕು ನಾವೇನ್ ಕರಿತೀವಿ ಅಂತಂದ್ರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ದೆನ್ ವಾಟ್ 3, 5, 7. Then 3, 5, 7 that is a secondary diagonal elements ಅಂತ actually ಕರಿತಾ ಹೋಗ್ತೀವಿ. So this is called as what? That is a matrix. Next ನಾವು ನೋಡುವಾಗ types of matrix. Okay, next ನಾವು ನೋಡುವಾಗ actually types of matrix. ಮೊದಲನೇದಾಗಿ ನಾವು ನೋಡ್ತೀವಿ that is what? Square matrix. ಮೊದಲನೇದಾಗಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ which are the matrix all elements are equal. All elements are equal ಅಂತಂದ್ರೆ ನಾವು ನೋಡಿ ಜನರಲ್ ಆಗಿ ನೋಡ್ತಾ ಹೋಗ್ತೀವಿ. ಎ ಮ್ಯಾಟ್ರಿಕ್ಸ್ ಅಂತ ಬಂದ್ರೆ ಎ ಬ್ರಾಕೆಟ್ ಸ್ಕ್ವೇರ್ ಬ್ರಾಕೆಟ್ಸ್ ಅನ್ನು ನಾರ್ಮಲಿ ಕರಿತಾ ಹೋಗ್ತೀವಿ. ಯಾವಾಗಲೂ ಸಹಿತ ನಾವು ಮ್ಯಾಟ್ರಿಕ್ಸ್ ನಲ್ಲಿ ಸ್ಕ್ವೇರ್ ಬ್ರಾಕೆಟ್ ನ ಬಳಕೆ ಮಾಡ್ತಾ ಹೋಗ್ತೀವಿ. ಪ್ಲೀಸ್ ಅಬ್ಸರ್ವ್. ಸೊ ಅದನ್ನೇ ನಾವು ನೋಡುವಾಗ 1, 2, 3, 4, 5, 6, 7, 8, 9. ದಿಸ್ ಈಸ್ ಒನ್ ಕಾಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಅದೇ ರೀತಿ ನಾವು ನೆಕ್ಸ್ಟ್ ನೋಡುವಾಗ ಬಿ ಇಸ್ ಈಕ್ವಲ್ ಟು 2, 8, 7, 9. ಟೋಟಲ್ ಏನಾಗ್ತದೆ ನೋಡಿ ಇಲ್ಲಿಗೆ ನಾವು ಮ್ಯಾಟ್ರಿಕ್ಸ್ ಅಲ್ಲಿ ಏನಂತ ಕರಿತೀವಿ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ವಾಟ್ ರೋಸ್ ಅಂಡ್ ಕಾಲಮ್. ಅಲ್ಲಿ ಇಲ್ಲಿ ಎಷ್ಟು ರೋಸ್ ಇದೆ ಇಲ್ಲಿಗೆ 1, 2, 3 ರೋಸ್ ಇದೆ, 3 ಕಾಲಮ್ಸ್ ಇದೆ. ಅದನ್ನೇ ನಾವು ಹೇಗೆ ಬರ್ತೀವಿ ಅಂತಂದ್ರೆ 3 into 3 that is called as what? Square. ಎಲ್ಲಾನು ಸ್ಕ್ವೇರ್ ಆಗಿದೆಯಾ, ಎಲ್ಲ ಸಮವಾಗಿದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇದು ಎರಡು ಸ್ಕ್ವೇರ್ ಆಗಿದೆಯಲ್ಲ 2 into 2 ಮ್ಯಾಟ್ರಿಕ್ಸ್. ನೆಕ್ಸ್ಟ್ ನಾವು ಸೆಕೆಂಡ್ ಒನ್ ನಾವು ನೋಡುವಾಗ ಆಕ್ಚುಲಿ ನಾವು ಇಲ್ಲಿಗೆ ನೆಕ್ಸ್ಟ್ ನಾವು ನೋಡುವಾಗ ಆಕ್ಚುಲಿ ಸೊ ಡಯಾಗ್ನಲ್ ಎಲಿಮೆಂಟ್ಸ್. ನೆಕ್ಸ್ಟ್ ನಾವು ಏನಂತ ಕರಿತೀವಿ ಅಂತಂದ್ರೆ ಸೆಕೆಂಡ್ ಒನ್ ಏನಿದೆ ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಆಕ್ಚುಲಿ ನಾವಲ್ಲಿ ಜನರಲಿ ಕರಿತಾ ಹೋಗ್ತೀವಿ. Here diagonal elements is which is a kind of what? Square matrix. All the elements are 0 except principal diagonal elements. All the elements are 0 except principal diagonal elements. ಅದಕ್ಕೆ ನಾವು ಎಕ್ಸಾಂಪಲ್ ಆಕ್ಚುಲಿ ತಗೊಳ್ಬಹುದು. ನಾವು ಇಲ್ಲಿಗೆ ನೋಡಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಆಕ್ಚುಲಿ ನಾನು ಹೇಳಿದ್ದೀನಿ. ನನಗೆ ಯಾವ್ದಾದ್ರು ಎಲಿಮೆಂಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ವಿಚ್ ಆರ್ ದ ಎಲಿಮೆಂಟ್ಸ್ ಆರ್ 0 ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್. ಪ್ಲೀಸ್ ಲಿಸನ್ ಕೇರ್ಫುಲಿ. ಸಿಂಪಲ್ ಆಗಿದೆ ಆಕ್ಚುಲಿ ಇದು. ಅದನ್ನ ಕರೆಕ್ಟ್ ಆಗಿ ಬರೀತಾ ಹೋಗಿ 2, 0, 0, 0, 5, 9, 0, 0, 7. ನೋಡಿ ಇಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಿದೆ ಆಕ್ಚುಲಿ ಇದು ಎಕ್ಸೆಪ್ಟ್. ನಾನು ಏನ್ ಹೇಳಿದೆ ನಿಮ್ಗೆ ಆಕ್ಚುಲಿ ಎಕ್ಸೆಪ್ಟ್ ಅಂತ ಹೇಳ್ತಾ ಹೋಗಿದೆ ನಿಮಗೆ. ಅದಕ್ಕೆ ಆಕ್ಚುಲಿ ಏನಾಗ್ತದೆ ಅಂತಂದ್ರೆ ಇಲ್ಲಿಗೆ ಇಲ್ಲಿ 0 ಬರ್ತದೆ ನೋಡಿ ಹಿಂಗೆ. ಸಾರಿ 2, 0, 0, 0, 5, 0, 0, 0, 7. ನೋಡಿ ಇದು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ 2, 5, 7 ಪ್ರಿನ್ಸಿಪಲ್. ಈ ಒಂದು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಬಾಕಿದೆಲ್ಲ 0 ಬರಿತಾ ಹೋಗ್ತೇವೆ. ಅದನ್ನು ನಾವು ಏನಂತ ಕರಿತೀವಿ ಅಂದ್ರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್. ಸೊ ನೆಕ್ಸ್ಟ್ ನಾವು ಬೇರೆ ತಗೊಂಡಂತಿಗೆ ದ ನೆಕ್ಸ್ಟ್ ಟೈಪ್ ಈಸ್ ದಟ್ ಇಸ್ ವಾಟ್ ಈಕ್ವಲ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನಾಗ್ತದೆ ಈಕ್ವಲ್ ಮ್ಯಾಟ್ರಿಕ್ಸ್ ಅನ್ನು ನಾವು ಹೇಗೆ ಕರಿತಾ ಹೋಗ್ತೀವಿ ಟ್ರೂ. That is what? Two matrices are said to be equal if they are to be, that is what, in order to same corresponding order.
ಸೊ ಒನ್ಸ್ ಅಗೇನ್ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಹಿಂಗೆ ಟೂ ಮ್ಯಾಟ್ರಿಕ್ಸ್ ಆರ್ ಸೆಟ್ ಟು ಬಿ ಈಕ್ವಲ್, ಎರಡು ಮ್ಯಾಟ್ರಿಕ್ಸ್ ಗಳು ಏನಾಗ್ತದೆ ಈಕ್ವಲ್ ಇರಬೇಕು. ಅದನ್ನ ನಾವೇನಂತ ಕರಿತಾ ಹೋಗ್ತಂದ್ರೆ ಎ ಇಸ್ ಈಕ್ವಲ್ ಟು ಬಿ, ಎ ಇಸ್ ಈಕ್ವಲ್ ಟು ಬಿ. ಹೇಗ್ ಮಾಡ್ತೀವಿ ಅಂತಂದ್ರೆ ಎ ಮ್ಯಾಟ್ರಿಕ್ಸ್ ಅಂತ ಬಂತಂದ್ರೆ ಆಕ್ಚುಲಿ ನೋಡಿ ಹಿಂಗೆ 5 6 7 8. ಸೊ ಅದೇ ರೀತಿ ಏನಾಗ್ತದೆ ಹಿಂಗೆ ಬಿ ಮ್ಯಾಟ್ರಿಕ್ಸ್ ಏನಾಗ್ತದೆ ಹಿಂಗೆ 5 6 7 8. ಅದೇ ಏನಾಗ್ತದೆ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಈಕ್ವಲ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಇದನ್ನ ನಾವೇನಂತ ಕೇಳ್ತೀವಿ ಅಂತಂದ್ರೆ 2 ಇಂಟು 2 ಮ್ಯಾಟ್ರಿಕ್ಸ್ ಅಂತಂದ್ರೆ ಇದು ಸಹಿತ 2 ಇಂಟು 2 ಮ್ಯಾಟ್ರಿಕ್ಸ್. ಸೊ ಅದೇ ರೀತಿ ನಾವು ಹೇಳುವಾಗ ಆಕ್ಚುಲಿ ಏನಾಗ್ತದೆ ಎಂ ಇಂಟು ಎನ್, ಇದಕ್ಕೂ ಸಹಿತ ಎಂ ಇಂಟು ಎನ್. ಎಂ ಅಂದ್ರೆ ಏನಾಗ್ತದೆ ಹಿಂಗೆ ರೋಸ್ ಆಗ್ತಾ ಹೋಗ್ತದೆ, ಎನ್ ಅಂದ್ರೆ ಏನಾಗ್ತದೆ ಕಾಲಮ್ ಆಗ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ನಾವು ನೋಡುವಾಗ ಆಕ್ಚುಲಿ ಏನಾಗ್ತದೆ ಹಿಂಗೆ ಸ್ಕೇಲಾರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ನಾವೇನಂತ ಕರಿತಾ ಹೋಗ್ತೀವಿ ಅಂತಂದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಟ್ ಇಸ್ ಅ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಇದನ್ನ ಒಂದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಕ್ಚುಲಿ ನಾವೇನಂತ ಹೇಳ್ತಾ ಹೋಗ್ತೀವಿ ಅಂತಂದ್ರೆ ಸೊ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತಾ ಹೋಗ್ತೀವಿ. ವಿಚ್ ಆಲ್ ದ ಎಲಿಮೆಂಟ್ಸ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ಸ್ ಆರ್ ಈಕ್ವಲ್. ಕರೆಕ್ಟಾಗಿ ಕೇಳಿಸ್ತಾ ಹೋಗಿಂಗೆ ಇಟ್ ಇಸ್ ಅ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ನಾವೇನಂತ ಕರಿತಾ ಹೋಗ್ತೀವಿ ಅಂತಂದ್ರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. Which all the elements of principal diagonals are equal except one. ಅಂದ್ರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ನಲ್ಲಿ ನೀವು ಒಂದು ಅಂಕಿಯನ್ನ ಬಿಟ್ಟು ಬಾಕಿ ಯಾವ್ದಾದ್ರು ಬರೀರಿ, ಅಕ್ಕಪಕ್ಕದಲ್ಲಿ ಏನು ಎಲಿಮೆಂಟ್ಸ್ ಗಳು ಇರ್ತದೆ ಅದನ್ನೆಲ್ಲ ಆಕ್ಚುಲಿ ಝೀರೋ ಇರ್ತದೆ. ಸೊ ಅದನ್ನ ಹೇಗೆ ಬರೀಬಹುದು ಅಂತಂದ್ರೆ 2 0 0 0 2 0 0 0 2. This is what ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಅದನ್ನೇನಾಗ್ತದೆ ನೋಡಿ ಇಲ್ಲಿಗೆ ಏನ್ ಹೇಳ್ತೀವಿ ಅಂತ ಇಲ್ಲಿ 2 ಬಂದಿದೆ ಇಲ್ಲಿಗೆ, ಅದಕ್ಕೆ ಹೇಳ್ತಾ ಇದ್ದು ಇಟ್ ಇಸ್ ಅ ಡಯಾಗ್ನಲ್ ಮ್ಯಾಟ್ರಿಕ್ಸ್ ವಿಚ್ ಆಲ್ ಎಲಿಮೆಂಟ್ಸ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ದಟ್ ಈ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಅಂತ ಏನಾಗ್ತದೆ ನೋಡಿ 2 2 2 ಬಂದಿದೆ. ನೀವು ಬೇಕಾದ್ರೆ 3 3 ತಗೋಬಹುದು, 4 4 ತಗೊಳ್ಬಹುದು, ಏನಾದ್ರು ತಗೊಳ್ಬಹುದು ಎಕ್ಸೆಪ್ಟ್ ಒನ್ ಅನ್ನು ತಗೊಳ್ಬಾರ್ದು. ಅದನ್ನ ಒಂದನ್ನು ತಗೊಳ್ಳೋದ್ ಬಿಟ್ಟು ಬಾಕಿ ಎಲ್ಲ ಎಲಿಮೆಂಟ್ಸ್ ಏನಿದೆ ಝೀರೋ ಇರ್ತದೆ. ಸೊ ಅದನ್ನ ನಾವು ಏನಂತ ಕರಿತೀವಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಆಕ್ಚುಲಿ ಕರಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ನಾವು ನೋಡುವ ಆಕ್ಚುಲಿ ಯೂನಿಟ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸಿ ಯೂನಿಟ್ ಮ್ಯಾಟ್ರಿಕ್ಸ್ ಇಸ್ ಅ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಇದನ್ನು ಸಹಿತ ನಾವೇನಂತಿದ್ವಿ ಇಟ್ ಇಸ್ ಅ ಕೈಂಡ್ ಆಫ್ ವಾಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ in which all the elements of principal diagonal elements which is equal to 1. ಇದನ್ನ ನಾವೇನಂತ ಕರಿತೀವಿ ಇದನ್ನ ಈಕ್ವಲ್ ಟು 1 ಅಂತ ಕರಿತೀವಿ. ಯಾಕೋಸ್ಕರ ನೋಡಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಮತ್ತೆ ಇದಕ್ಕೆ ಕಂಪ್ಯಾರಿಸನ್ ಆಕ್ಚುಲಿ ನಾವು ಮಾಡುವಾಗ ಏನಾಗ್ತದೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಲ್ಲಿ ಹೇಳ್ತಾ ಇದ್ದ ಆಕ್ಚುಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಎಕ್ಸೆಪ್ಟ್ ಒಂದು ಅಂಕಿನ ಬಿಟ್ಟು ಬಾಕಿ ಯಾವ್ದಾರು ಅಂಕಿ ತಗೊಂಡು ಈಕ್ವಲ್ ಇರಬೇಕು ಅಂತ ಹೇಳಿದ್ರು. ಬಟ್ ಇಲ್ಲಿ ಬಂದಾಗ ಯೂನಿಟ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಆಕ್ಚುಲಿ ನಾವು ಏನ್ ಕರಿತಾ ಹೋಗ್ತೀವಿ ಅದನ್ನ ನಾವು ಹೇಳ್ತಾ ಹೋಗ್ತೀವಿ ಅಂತಂದ್ರೆ it is a diagonal elements in which all the elements of principal diagonal elements are equal to 1. ಅದನ್ನ ನಾವು ಎಕ್ಸಾಂಪಲ್ ಆಕ್ಚುಲಿ ನಾವು ಬರೀಬಹುದು. ಇದನ್ನ which is denoted by I ಅಂತ ಕರಿತೀವಿ. ಇದನ್ನ ಪ್ರಾಬ್ಲಮ್ ಮಾಡುವಾಗ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅದು ಆಕ್ಚುಲಿ ನಾವು ಏನಂತ ಕರಿತೀವಿ which is denoted by or which is represented by, that is what I ಅಂತ ಆಕ್ಚುಲಿ ನಾವು ಕರಿತೀವಿ. ಅದನ್ನೇ ನೋಡಿ 1 0 0 1. See here, so this is what 2 into 2 matrix. ಏನಕ್ಕೆ ಅಂತಂದ್ರೆ 2 rows ಇದೆ 2 ಕಾಲಮ್ ಇದೆ. ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ m into n. m ಅಂದ್ರೆ ರೋಸ್ ಇದೆ, n ಅಂದ್ರೆ ಕಾಲಮ್ ಆಗ್ತಾ ಹೋಗ್ತದೆ. ಅದೇ ರೀತಿ ನಾವು 3 into 3 ಮ್ಯಾಟ್ರಿಕ್ಸ್. ಸೊ I ಸ್ಕ್ವೇರ್ ಬ್ರಾಕೆಟ್ 1 0 0 0 1 0 0 0 1. ಸೊ ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ 3 into 3 ಮ್ಯಾಟ್ರಿಕ್ಸ್ m into n ಅಂದ್ರೆ 3 ರೋಸ್ ಇದೆ 3 ಕಾಲಮ್ಸ್ ಇದೆ ಹೋಗ್ತದೆ. ಅದಕ್ಕೆ ಹೇಳ್ತೀನಿ ನಾವು ಯೂನಿಟ್ ಮ್ಯಾಟ್ರಿಕ್ಸ್ ನಲ್ಲಿ which is a kind of what diagonal matrix in which all elements of what principal diagonals what equal to 1. ಪ್ರಿನ್ಸಿಪಲ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ನಲ್ಲಿ ಹೇಳುವಾಗ ಏನಂತ ಹೇಳಿದ್ದೀನಿ ನಿಮಗೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಇದು ಹೇಳಿದ ನನಗೆ ನೋಡಿ ಇದೇನಿದೆ ಒಂದು ಬಂದಿದೆ, ಒಂದ್ ಅಂಕಿ ಕಂಪಲ್ಸರಿ ಬರಲೇಬೇಕು. ಒಂದ್ ಅಂಕಿ ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಬೇರೆದನ್ನ ತಗೊಳ್ಳೋ ಹಾಗಿಲ್ಲ. ಹಾಗಾಗಿ ನಾವು ಹೇಳ್ತಾ ಹೋಗ್ತೀವಿ ಪ್ರಾಬ್ಲಮ್ ನಲ್ಲಿ ಮಾಡುವಾಗ 2 into 2 ಮ್ಯಾಟ್ರಿಕ್ಸ್ ಇದ್ದಾಗ ನಾವು I ರೆಪ್ರೆಸೆಂಟ್ ಏನ್ ಮಾಡ್ತೀವಿ 1 0 0 1 ಬರಿತೀವಿ. ಸೊ ಅದೇ ರೀತಿ 3 into 3 ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ನಲ್ಲಿ ಕೇಳಿದಾಗ ಏನಾಗ್ತದೆ I ರೆಪ್ರೆಸೆಂಟ್ ನಾವು ಏನ್ ಮಾಡ್ತೀವಿ 1 0 0 0 1 0
0 0 1. ಸೊ ನೆಕ್ಸ್ಟ್ ನಾವು ನೋಡುವಾಗ ಆಕ್ಚುಲಿಗೆ ನಲ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಯಾವ್ದಿದೆ ಆಕ್ಚುಲಿಗೆ ನಲ್ ಮ್ಯಾಟ್ರಿಕ್ಸ್. ನಲ್ ಮ್ಯಾಟ್ರಿಕ್ಸ್ ಅಂತ ಕಟ್ಟ ಹೋಗ್ತೀವಿ. ನಲ್ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರ್ತದೆ. ನಲ್ ವಿಚ್ ಮೀನ್ಸ್ ವಾಟ್? 0. ಅದನ್ನ ನಾವು ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಆಲ್ ದ ಎಲಿಮೆಂಟ್ಸ್ ಆರ್ 0. ದ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಆಲ್ ದ ಎಲಿಮೆಂಟ್ಸ್ ಆರ್ 0. ಅದನ್ನ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ 0 0 0 0. ನೆಕ್ಸ್ಟ್ ಬಿ ಎಲಿಮೆಂಟ್ಸ್ ಏನಾಗ್ತದೆ? ಬಿ ಮ್ಯಾಟ್ರಿಕ್ಸ್ ಏನಾಗ್ತದೆ? 0 0 0 0 0 0 0 0 0. ಇದೇನಾಗ್ತದೆ? 2 into 2 ಮ್ಯಾಟ್ರಿಕ್ಸ್. ದಿಸ್ ಇಸ್ ಅ 3 into 3 ಮ್ಯಾಟ್ರಿಕ್ಸ್. ಅಂದ್ರೆ 2 rows 2 ಕಾಲಮ್, 3 rows 3 ಕಾಲಮ್. ಅದನ್ನ ನಾವ್ ಹೇಳ್ತೀವಿ ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಂದ್ರೆ 0 ಮ್ಯಾಟ್ರಿಕ್ಸ್ ಅಂತ ನಾರ್ಮಲ್ ಆಗಿ ಕರಿತಾ ಹೋಗ್ತೀವಿ. ಇಂಥ ಟೈಪ್ಸ್ ಗಳು ಏನೆಲ್ಲ ಹೇಳ್ತಾ ಹೋಗ್ತಾ ಇದ್ದೀನಿ ನಿಮಗೆ. ದಯವಿಟ್ಟು 2 ಮಾರ್ಕ್ಸ್ ಕಂಪಲ್ಸರಿ ಕೇಳ್ತಾರೆ. ಪ್ಲೀಸ್ ಸಿಂಪಲ್ ಆಗಿದೆ, ಅದನ್ನ ಕ್ಲೀನ್ ಆಗಿ ಕಲಿತಾ ಹೋಗಿ. ನೆಕ್ಸ್ಟ್ ನೆಕ್ಸ್ಟ್ ನಾವು ಯಾವ ವಿಧವಾಗಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ನೋಡುವ. ಆಕ್ಚುಲಿ ರೋ ಮ್ಯಾಟ್ರಿಕ್ಸ್. ರೋ ಮ್ಯಾಟ್ರಿಕ್ಸ್ ಅಂತ ಬಂದ್ರೆ ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ರೋ. ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ರೋ. ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ರೋ. ಅದನ್ನ ಏನಂತ ಎ ಇಸ್ ಈಕ್ವಲ್ ಟು 2 3 5. ದಿಸ್ ಇಸ್ ವಾಟ್? ಓನ್ಲಿ ಒನ್ ರೋ. ಒಂದು ರೋ ಇರೋದ್ರಿಂದ ಅದನ್ನ ನಾವೇನಂತ ಕರಿತೀವಿ? ಅದನ್ನ ರೋ ಮ್ಯಾಟ್ರಿಕ್ಸ್ ಅಂತ ಕರಿತಾ ಹೋಗ್ತೀವಿ. ದೆನ್ ವಾಟ್? ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಆಕ್ಚುಲಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನೋಡುವಾಗ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್. ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್. ಒಂದು ಕಾಲಮ್ ನ ಬರೋದಕ್ಕೆ ಆಕ್ಚುಲಿ ನಾವು ಏನಂತ ಕರಿತೀವಿ ಅದನ್ನ ಅಂದ್ರೆ, ನೀವು ಅಂಕಿಗಳು ಯಾವ್ದಾರು ಬರ್ಕೊಡ್ಬೋದು ನೀವು. ಅದೇ ಎ ಇಸ್ ಈಕ್ವಲ್ ಟು 2 3 5. ನಿಮ್ಗೆ ಈಗ ಅರ್ಥ ಆಗಿದೆ ನಿಮ್ಗೆ ರೋಸ್ ಅಂದ್ರೆ ಯಾವುದು, ಕಾಲಮ್ ಅಂದ್ರೆ ಯಾವುದು ಅನ್ನೋದು ಆಗ್ತದೆ. ಹಾಗಾಗಿ ದಿಸ್ ಇಸ್ ಕಾಲ್ಡ್ as ಇದನ್ನ ನಾವೇನಂತ ಕರಿತೀವಿ? ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್, ದಟ್ ಈಸ್ ಕಾಲ್ಡ್ as ಕಾಲಮ್ ಮ್ಯಾಟ್ರಿಕ್ಸ್. ಸೊ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ರೋ ಅಂತ ಕರಿತೀವಿ. ಹ್ಯಾವಿಂಗ್ ಓನ್ಲಿ ಒನ್ ರೋ, ದಟ್ ಈಸ್ ಕಾಲ್ಡ್ as ವಾಟ್? ರೋ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ನಾವು ನೋಡುವಾಗ ಇಷ್ಟನ್ನೆಲ್ಲ ಏನೆಲ್ಲ ನೋಡ್ತಾ ಬಂದ್ವಿ ಅಂತಂದ್ರೆ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ನ ನೋಡ್ತಾ ಬಂದ್ವಿ. ಸೊ ಅದನ್ನ ನೆಕ್ಸ್ಟ್ ನಾವು ಪಾರ್ಟ್ ಆಕ್ಚುಲಿ ಇದರಲ್ಲಿ ಮ್ಯಾಟ್ರಿಕ್ಸ್ ನ ನೋಡುವಾಗ ದಟ್ ಇಸ್ ವಾಟ್? ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಬಂದಾಗ ಆಕ್ಚುಲಿ interchanged what? Rows into column. Interchanged what? That is a rows into column ಅಂತ ಕರಿತೀವಿ. ಅದನ್ನ ನಾವು ಬರೆಯುವಾಗ ಫಸ್ಟ್ ನಾವು ಏನಂತ ಕರಿತೀವಿ? ಎ ಡ್ಯಾಶ್ ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ಬೇಕಾಗ್ತದೆ. ಸರ್ ಎ ಡ್ಯಾಶ್ ಅಂತಂದ್ರೆ ಏನು? ಡ್ಯಾಶ್ ಮೀನ್ಸ್ ವಾಟ್ ಅಂತ ಆಕ್ಚುಲಿ ನಾವು ನೋಡುವಾಗ ಮೊದಲನೇದಾಗಿ ನೋಡಿ, ಎ ಅಂತ ಏನಾದ್ರು ಬರ್ಕೊಂಡ್ರೆ 1 2 3 4 5 9 7 8 6. ಸೊ ಇದನ್ನ ನಾವು ಬರ್ಕೊಂಡ್ವಿ ಹಿಂಗೆ. ಇದು ಮ್ಯಾಟ್ರಿಕ್ಸ್. ನಮ್ಗೆ ಎ ಮ್ಯಾಟ್ರಿಕ್ಸ್ ನ ಕೊಟ್ಟಿದ್ದಾರೆ. ಎ ಡ್ಯಾಶ್ ಯಾವ ರೀತಿ ಏನ್ ಮಾಡೋದು ಅಂತ ನಾವು ನೋಡುವಾಗ ಸೊ ಅದನ್ನೇ ನಾವು ಹೇಳ್ತೀವಿ. ಅದನ್ನ ಹೇಳಿ ಈ ಇಂಟರ್ಚೇಂಜ್ಡ್ ವಾಟ್? ರೋಸ್ ಇಂಟು ಕಾಲಮ್. ಇಲ್ಲಿ ರೋಸ್ ಇಲ್ಲಿ ಏನಿದೆ, ಈ ರೋಸ್ ಕಾಲಮ್ ಆಗಿ ಬದಲಾವಣೆ ಆಗ್ಬೇಕಾಗ್ತದೆ. ಅದನ್ನೇ ನಾವು ಹೇಗೆ ಬರ್ತೀವಿ ಅಂತಂದ್ರೆ 1 2 3. ಸೊ ಇದೇನಿದೆ 4 5 9. ಸೊ ಇದೇನಿದೆ 7 8 6. So this is called what? A dash ಅಂತ ಕರಿತಾ ಹೋಗ್ತೀವಿ. ಹಿಂಗೆ ಎ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ ಹಿಂಗೆ. ಸೊ ರೋಸ್ ಇಂಟರ್ಚೇಂಜ್ಡ್ ವಾಟ್? ರೋಸ್ ಇಂಟು ಕಾಲಮ್. ರೋಸ್ ಇರೋದನ್ನ ಕಾಲಮ್ ಆಗಿ ಬದಲಾವಣೆ ಮಾಡಿ ಅದನ್ನ ನಾವೇನಂತ ಕರಿತಿರ್ತಾರೆ? ಎ ಡ್ಯಾಶ್ ಅಂತ ಕರಿತಾ ಹೋಗ್ತೀವಿ. ಸೊ ದೀಸ್ ಆರ್ ದ ವಾಟ್ ವಿ ಲರ್ನ್ಡ್ ದೀಸ್. ಇವತ್ತಿನ ಕ್ಲಾಸ್ ನಲ್ಲಿ ಆಕ್ಚುಲಿ ಏನೆಲ್ಲ ಕಲ್ತಾ ಹೋಗ್ತೀವಿ ಅಂದ್ರೆ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂಡ್ ವಾಟ್? ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಕರೆಕ್ಟ್ ಆಗಿದೆ. ದಯವಿಟ್ಟು ಈ ಒಂದು ಎಲ್ಲಾ ಮ್ಯಾಟ್ರಿಕ್ಸ್ ಗಳನ್ನ ದಯವಿಟ್ಟು ಕ್ಲೀನ್ ಆಗಿ ಓದ್ಕೊಳ್ಳಿ. ಯಾಕಂದ್ರೆ ಎಕ್ಸಾಮ್ ಗಳಿಗೆ 2 ಮಾರ್ಕ್ಸ್ ಗೆ ಕಂಪಲ್ಸರಿ ಇದ್ದೇ ಇರ್ತದೆ. ಸೊ ಕೊನೆಗೆ ಅದೇ ನೋಡುವಾಗ ಇಲ್ಲಿ ಏನಾಗ್ತದೆ ಹಿಂಗೆ ಎ ರೋಸ್ ಅಂಡ್ ಕಾಲಮ್. ನಿಮ್ಗೆ ಏನಾದ್ರು ಸ್ವಲ್ಪ ಕನ್ಫ್ಯೂಷನ್ ಅಂತ ಬಂದಾಗ ಏನಾಗ್ತದೆ? ರೋ ಮ್ಯಾಟ್ರಿಕ್ಸ್ ಅಂತ ಬಂದ್ರೆ ಎ ಮ್ಯಾಟ್ರಿಕ್ಸ್ 2 3 5 ನೋಡಿ ಓನ್ಲಿ ಒನ್ ರೋ. ಅದಕ್ಕೆ ಏನಾಗ್ತದೆ? ಓನ್ಲಿ ಒನ್ ರೋ. ಸೊ ಇದೇನಾಗ್ತದೆ? ಕಾಲಮ್ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್. ಅದೇನಾಗ್ತದೆ ನೋಡಿ, ಇದು ಒನ್ ಕಾಲಮ್ ಅಂತದಲ್ಲ. ಸೊ ಇಲ್ಲಿ ಅದೇ ನೋಡೋಕಿದ್ದಾರೆ 1 ರೋ 2 ರೋ 3 ರೋ. ಸೊ ಅದೇ ಇಲ್ಲಿ ಬಂದ ಅದನ್ನೇ ನಾವು ಇದು ಮಾಡಬೇಕಿದ್ರೆ 1 ಕಾಲಮ್ 2 ಕಾಲಮ್ 3 ಕಾಲಮ್. ಎಷ್ಟು ಕಾಲಮ್ ಇದೆ? 3 ಕಾಲಮ್ ಬೇಕಾಗ್ತದೆ. ಸೊ ಅದನ್ನೇ ನಾವು ಫೈನಲ್ ಆಗಿ ನಾವೇನ್ ಹೇಳ್ತೀವಿ ಅಂದ್ರೆ ಮ್ಯಾಟ್ರಿಕ್ಸ್ ಇಟ್ ಇಸ್ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ರೋಸ್ ಅಂಡ್ ಕಾಲಮ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ಇವತ್ತಿನ ಕ್ಲಾಸ್ ನಲ್ಲಿ ಏನೆಲ್ಲ ಕಲಿತಾ ಹೋಗ್ತೀವಿ ಆಕ್ಚುಲಿ ಇದನ್ನ ವಿಲ್ ಬಿ ಕಂಟಿನ್ಯೂಡ್
ದಿಸ್ ಪಾರ್ಟ್ ನೆಕ್ಸ್ಟ್ ಕ್ಲಾಸ್ ಇನ್ ದಿ ವಾಟ್ ನೆಕ್ಸ್ಟ್ ಕ್ಲಾಸ್ ಈ ಪಾರ್ಟ್ ಏನಾಗ್ತದೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಆಕ್ಚುಲಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಥ್ಯಾಂಕ್ ಯು ಆಲ್ ಆಫ್ ಯು.